ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಯೌವಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಹೀಗೆಂದರು, ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಕುರಿಹಟ್ಟಿಗೆ ಬಾಗಿಲ ಮೂಲಕ ಬರದೆ ಗೋಡೆ ಹತ್ತಿ ಬರುವವನು ಕಳ್ಳ ಹಾಗೂ ಕೊಲ್ಲೆಗಾರ. ಬಾಗಿಲ ಮೂಲಕ ಬರುವವನು ಕುರಿಗಾಹಿ. ಕಾವಲುಗಾರನು ಅವನಿಗೆ ಬಾಗಿಲು ತೆರೆಯುತ್ತಾನೆ. ಕುರಿಗಳು ಅವನ ಸ್ವರವನ್ನು ಕೇಳುತ್ತವೆ. ಅವನು ತನ್ನ ಕುರಿಗಳನ್ನು ಹೆಸರಿಟ್ಟು ಕರೆದು ಹೊರಗೆ ಬಿಡುತ್ತಾನೆ. ತನ್ನ ಕುರಿಗಳನ್ನೆಲ್ಲ ಹೊರಗೆ ಬಿಟ್ಟ ನಂತರ ಅವನು ಅವುಗಳ ಮುಂದೆ ಹೋಗುತ್ತಾನೆ. ಕುರಿಗಳು ಅವನ ಹಿಂದೆ ಹೋಗುತ್ತವೆ, ಏಕೆಂದರೆ ಅವುಗಳಿಗೆ ಅವನ ಸ್ವರ ಗೊತ್ತು. ಅಪರಿಚಿತನನ್ನು ಅವು ಹಿಂಬಾಲಿಸುವುದಿಲ್ಲ, ಅವನಿಂದ ದೂರ ಓಡಿ ಹೋಗುತ್ತವೆ. ಅಪರಿಚಿತರ ಸ್ವರವನ್ನು ಅವು ಗುರುತಿಸುವುದಿಲ್ಲ. ಯೇಸು ಹೇಳಿದ ಈ ಸಾಮತಿಯನ್ನು ಕೇಳಿದವರು ಅರ್ಥ ಮಾಡಿಕೊಳ್ಳಲಿಲ್ಲ. ಆದುದರಿಂದ ಯೇಸು, ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಕುರಿಗಳಿಗೆ ನಾನೇ ಬಾಗಿಲು. ನನಗಿಂತ ಮೊದಲು ಬಂದವರೆಲ್ಲರೂ ಕಳ್ಳರು ಹಾಗೂ ಕೊಲ್ಲೆಗಾರರು. ಕುರಿಗಳು ಅವರಿಗೆ ಕಿವಿಗೊಡಲಿಲ್ಲ. ಹೌದು, ನಾನೇ ಬಾಗಿಲು. ನನ್ನ ಮೂಲಕ ಒಳ ಹೋಗುವವನು ಸುರಕ್ಷಿತನಾಗಿರುತ್ತಾನೆ. ಅವನು ಒಳಗೆ ಹೋಗುತ್ತಾನೆ, ಹೊರಗೆ ಬರುತ್ತಾನೆ, ಮೇವನ್ನು ಕಂಡುಕೊಳ್ಳುತ್ತಾನೆ. ಕಳ್ಳನು ಬರುವುದು ಕಳ್ಳತನಕ್ಕಾಗಿ, ಕೊಲ್ಲುವುದಕ್ಕಾಗಿ ಮತ್ತು ನಾಶ ಮಾಡುವುದಕ್ಕಾಗಿ ಮಾತ್ರ ನಾನು ಬಂದದ್ದಾದರೂ ಜೀವ ನೀಡಲು, ಯಥೇಚ್ಛವಾಗಿ ನೀಡಲು ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಗುಡ್ ಮಾರ್ನಿಂಗ್. ಇವತ್ತು ಯೇಸು ಸ್ವಾಮಿ ಉತ್ತಮ ಕುರಿಗಾಹಿ. ಇಂದಿನ ಸಾಮತಿಯಲ್ಲಿ ಅವರು ನಾನೇ ಬಾಗಿಲು ಎಂಬುದಾಗಿ ಹೇಳ್ತಾರೆ. ಇದು ಯೌವಾನನ ಶುಭ ಸಂದೇಶ, ವಾಕ್ಯಗಳು 1ರಿಂದ 10ರವರೆಗೆ. 11ರಲ್ಲಿ ಒಂದು ಮಾತು ಹೇಳ್ತಾರೆ, ನಾನೇ ಉತ್ತಮ ಕುರಿಗಾಹಿ. ಈ ವಾಕ್ಯವನ್ನು ಇವತ್ತು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಪ್ರೀತಿಯ ಸಹೋದರ ಸಹೋದರಿಯರೇ, ಮನುಷ್ಯನ ಈ ಸಮಾಜ ಬೆಳೆಯುತ್ತಾ ಮನುಷ್ಯನ ಅವಶ್ಯಕತೆಗಳು ಹೆಚ್ಚಾಗ್ತವೆ. ಅದೇ ರೀತಿ ಮನುಷ್ಯನು ಮಾಡುವಂತಹ ಕೆಲಸ ಕಾರ್ಯಗಳು ಕೂಡ ವಿವಿಧವಾಗಿ ಇರುತ್ತದೆ. ಆದರೆ ಅಂದಿನ ಕಾಲದಲ್ಲಿ ಹಾಗೆ ಇರಲಿಲ್ಲ. ಜನ ಸಾಧಾರಣವಾಗಿ ಯಾವ ಕೆಲಸಗಳನ್ನು ಮಾಡ್ತಿದ್ರು? ಬೆಟ್ಟ ಗುಡ್ಡಗಳಲ್ಲಿ ಇದ್ದವರು ಕುರಿ ಅಥವಾ ದನಗಳನ್ನು ಮೇಯಿಸ್ತಿದ್ರು. ಸಮುದ್ರ ಹಾಗೂ ನದಿ ಪಕ್ಕ ಇದ್ದವರು ಮೀನು ಹಿಡಿತಿದ್ರು. ನೀರಾವರಿ ಸ್ವಲ್ಪ ಚೆನ್ನಾಗಿರುವ ಸ್ಥಳಗಳಲ್ಲಿ ಏನು ಮಾಡ್ತಿದ್ರು? ಜನ ವ್ಯವಸಾಯ ಮಾಡ್ತಿದ್ರು. ಇಷ್ಟೇ ಅವರ ಕೆಲಸ. ಇವಾಗ ನಾವು ಎಲ್ಲೆಲ್ಲೋ ಹೋಗ್ತೀವಿ, ಯಾವ್ಯಾವ ಫ್ಯಾಕ್ಟ್ರಿಗೆ ಹೋಗ್ತೀವಿ. ಯಾಕಂತ ಹೇಳಿದ್ರೆ ಮನುಷ್ಯನ ಅವಶ್ಯಕತೆಗಳು ಹೆಚ್ಚಾಗಿವೆ. ಅದೇ ರೀತಿ ಸಮಾಜವನ್ನು ಕಟ್ಟಿ ಎಬ್ಬಿಸುವುದಕ್ಕೂ ಕೂಡ ಅಂಥದ್ದೇ ಆದಂತಹ ಕೆಲವೊಂದು ವಿಷಯಗಳನ್ನು ನಾವು ಅಳವಡಿಸಿಕೊಳ್ಳಬೇಕಾಗಿರುತ್ತದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಕುರಿಗಾಹಿ ಅಂತ ಹೇಳಿದ ತಕ್ಷಣ ಏನು ನಮ್ಮ ನೆನಪಿಗೆ ಬರುತ್ತೆ ಅಂತ ಹೇಳಿದ್ರೆ, ಈ ಕುರಿಗಾಹಿ ಕುರಿಗಳು ಏನು, ಅವರ ಸಂಬಂಧ ಏನು, ಇದರ ಬಗ್ಗೆ ಒಂದಷ್ಟು ಮಟ್ಟಿಗೆ ನಾವು ಧ್ಯಾನಿಸಬೇಕು. ಎಷ್ಟು ಜನ ಕುರಿಗಾಯಿಗಳನ್ನ ನೋಡಿದ್ದೀರಿ? ಕಡೆ ಕುರಿಗಾಹಿ, ಈ ಕಡೆ ನೋಡಿದ್ದೀರಾ? ಎಲ್ಲಿ? ಹಳ್ಳಿಗಳಲ್ಲಿ ಈ ಕಡೆ ನೋಡಿದ್ದೀರಿ. ಇವಾಗ ಇರುವ ಕುರಿಗಾಹಿಗಳಂತೆ ಶುಭ ಸಂದೇಶದಲ್ಲಿ ಮಾತನಾಡುವ ಕುರಿಗಾಹಿಗಳಲ್ಲ. ಇವತ್ತು ಏನು ಮಾಡ್ತೀವಿ?
ಮನೆಗಳಲ್ಲಿ ಒಂದು 5-6 ಕುರಿಗಳನ್ನ ಇಟ್ಕೋತೀವಿ, ಅದನ್ನು ಓಡಿಸ್ಕೊಂಡು ಹೋಗ್ತೀವಿ, ಅಥವಾ ಹುಲ್ಲು ಏನಾದರೂ ಶೇಖರಣೆ ಮಾಡಿ ಎತ್ಕೊಬಂದ ಮನೆಯಲ್ಲಿ ಅದಕ್ಕೆ ಹುಲ್ಲಾಕ್ತೀವಿ ಅಷ್ಟೇ. ನಿಜವಾದ ಕುರಿಗಾಹಿ ಯಾರು ಅಂತ ಹೇಳಿದ್ರೆ, ಅವರು ಒಂದು ಕುರಿಗಳ ಹಿಂಡನ್ನು ಇಟ್ಕೊಳ್ಳೋರು. ಅವರು ಒಂದು ಪಟ್ಟಣದಿಂದ ಇನ್ನೊಂದು ಪಟ್ಟಣ, ಒಂದು ಬೆಟ್ಟದಿಂದ ಇನ್ನೊಂದು ಬೆಟ್ಟ, ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿ ಎಂಬುದಾಗಿ ಅವರ ಪಯಣವನ್ನು ಮಾಡ್ತಿದ್ರು. ಒಂದ್ಸಲಿ ಅವರು ಮನೆಯಿಂದ ಪ್ರಾರಂಭ ಮಾಡಿದ್ರೆ ಮತ್ತೆ ಮನೆಗೆ ಹೋಗೋದಕ್ಕೆ 6 ತಿಂಗಳಾಗ್ತಿತ್ತು. ಮತ್ತೆ ಮನೆಗೆ ಸೇರೋದಕ್ಕೆ 6 ತಿಂಗಳಾಗ್ತಿತ್ತು. ಅವರು ಕುರಿಗಾಯಿಗಳು. ಕಾಲವು ಬದಲಾವಣೆ ಆಗ್ತಾ ಆಗ್ತಾ ಈ ಪದಗಳ ಅರ್ಥವೂ ಕೂಡ ಬೇರೆ ಆಗುತ್ತೆ. ಕೆಲವರಾದ್ರೆ ಕೈ ಎತ್ತಿದ್ರೆ ನಾವು ಹಳ್ಳಿಗಳಲ್ಲಿ ನೋಡ್ದೋ ಫಾದರ್ ಕುರಿಗಾಯಿಗಳನ್ನ ಅಂತ. ಉಳಿದವರೆಲ್ಲ ಎಲ್ಲಿ ನೋಡಿದ್ದೀರಿ? ಮಟನ್ ಶಾಪಲ್ಲಿ ಅಲ್ವಾ? ಅಷ್ಟೇ ನಮ್ಗೆ ಗೊತ್ತಿರೋದು. ಯಾಕೆಂತ ಹೇಳಿದ್ರೆ ಆ ವಿಷಯಗಳೆಲ್ಲ ನಮ್ಮಿಂದ ಅಳಿದೋಗ್ತಾ ಇದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಇವರ ಜೀವನ ಹೇಗೆ ಅಂತ ಹೇಳಿದ್ರೆ, ಈ ಕುರಿಗಳನ್ನು ಓಡಿಸ್ಕೊಂಡು ಹೋಗ್ತಾ ಅವರಿಗೆ ಒಳ್ಳೆ ಮೇವಿರುವ ಆ ಒಂದು ಸ್ಥಳಗಳಿಗೆ ಕರೆದುಕೊಂಡು ಹೋಗುತ್ತಾ, ನೀರಿರುವ ಸ್ಥಳಗಳಲ್ಲಿ ಅವರನ್ನು ತಂಗಿಸುತ್ತಾ ಆ ಕುರಿಗಳನ್ನು ಮೇಯಿಸ್ಕೊಂಡು ಹೋಗ್ತಿದ್ರು. ಅವರಿಗೆ ಊರಿರಲಿಲ್ಲ, ಜನ ಇರಲಿಲ್ಲ, ಅವರುಗಳಿಗೆ ಇದ್ದಿದ್ದು ಮಾತ್ರ ಕುರಿಗಳು ಮಾತ್ರ, ಅಷ್ಟೇ, ಬೇರೆ ಏನೂ ಇಲ್ಲ. ಬಹುಶಃ 1-2 ನಾಯಿಗಳು ಎಕ್ಸ್ಟ್ರಾ ಆಗಿರೋದು ಏನೋ, ಬೇಟೆ ನಾಯಿಗಳು. ನೋಡಿದ್ದೀರಾ? ಬೇಟೆ ನಾಯಿಗಳು ನೋಡಿದ್ದೀರಾ? ಇಲ್ವಾ? ನೋಡಿದ್ದೀರಾ? ಈ ಕುರಿಗಳ ಹಿಂಡು ದೊಡ್ಡದಾಗಿದ್ದರೆ ಅವ್ರ ಜೊತೆ 2-3 ನಾಯಿಗಳು ಇರ್ತಿದ್ವು. ಒಂದಷ್ಟು ಮಟ್ಟಿಗೆ ಆ ಕುರಿಗಳನ್ನು ನಾಯಿಗಳು ಕೂಡ ಕಂಟ್ರೋಲ್ ಮಾಡ್ತಿದ್ದವು. ಯಾವ ಕಡೆ ಬೇರೆ ಯಾವ ಕಡೆ ಆದರೂ ಹೋದರೆ ಅದನ್ನು ಓಡಿಸ್ಕೊಂಡು ಮತ್ತೆ ಬರೋದು. ದಿಸ್ ಆರ್ ಆಲ್ ಪ್ರಾಕ್ಟಿಕಾಲಿಟಿ. ಯಾಕೆ ಈ ನಾಯಿಗಳು ಅಂತ ಹೇಳಿದ್ರೆ, ಕೆಲವೊಮ್ಮೆ ಈ ನಾಯಿಗಳ ಅವಶ್ಯಕತೆ ಇರುತ್ತದೆ. ಯಾಕೆಂತ ಹೇಳಿದ್ರೆ, ಯಾರಾದರೂ ಕುರಿಗಳನ್ನ ಕದ್ಕೊಂಡು ಹೋಗೋದಕ್ಕೆ ಅಥವಾ ಕುರಿಗಳನ್ನು ಹೊಡೆಯೋದಕ್ಕೆ ಬಂದಾಗ ಆ ನಾಯಿಗಳು ಎದುರು ನಿಂತ್ಕೋತಾ ಇತ್ತು. ಇವೆಲ್ಲ ಇವತ್ತಿಗೂ ಕೂಡ ನಡೀತದೆ. ಈ ಕುರಿಗಾಯಿಗಳು ಏನು ಮಾಡ್ತಿದ್ರು? ಈ ಕುರಿಗಳನ್ನು ಮೇಯಿಸ್ಕೊಂಡು ಹೋಗಬೇಕಾದ್ರೆ 6 ತಿಂಗಳು 7 ತಿಂಗಳು ಅಥವಾ 1 ವರ್ಷನೂ ಆಗುತ್ತೆ. ಅವರಿಗೆ ಮಾತನಾಡೋದಕ್ಕೆ ಸಂಬಂಧವನ್ನು, ಸಂಪರ್ಕ ಇವುಗಳೆಲ್ಲ ಇಲ್ಲದೇ ಇರುವ ಕಾರಣ ಏನು ಮಾಡ್ತಿದ್ರು? ಈ ಕುರಿಗಳ ಜೊತೆ ಮಾತನಾಡ್ತಿದ್ರು. ಕುರಿಗಳಿಗೆ ಹೆಸರುಗಳನ್ನು ಇಡ್ತಿದ್ರು. ದೇ ಯೂಸ್ ಟು ನೇಮ್ ದ ಶೀಪ್, ಕಾಲ್ ಬೈ ನೇಮ್. ಈಗ ಕುರಿಗಳಿಗೆ ಹೆಸರಿಟ್ಟು ಕುರಿಗಳನ್ನು ಕರೆದ್ರೆ ನಮ್ಮ ಮಾತು ಕೇಳ್ತದ? ಅಲ್ಲಿ ಫಾದರ್ ನಮ್ಮ ಮಕ್ಕಳೇ ಕೇಳಲ್ಲ, ಜ್ಞಾನಸ್ನಾನ ಕೊಟ್ಟಾದ ಮೇಲೆ ಕುರಿಗಳು ಕೇಳ್ತವೆ. ಮನೆಗಳಲ್ಲಿ ನಾಯಿಗಳು ಇಟ್ಕೊಂಡಿದ್ದೀರಾ? ಸಾಕು ಪ್ರಾಣಿ ಹೌದಾ ಇಲ್ವಾ? ಎಷ್ಟು ಜನ ಮನೇಲಿ ನಾಯಿ ಇದೆ? 1 2 3 4. ಓಕೆ. ಈ ಕಡೆ ನಾಯಿಗಳಿವೆ. ಕೆಲವ್ರು ಏನು ಹೇಳ್ತಾರೆ, ನಮ್ಮನ್ನು ಸಾಕೋಕ್ಕೆ ಅಲ್ಲಿ ಆಗ್ತಾಯಿಲ್ಲ, ನೀನು ನಾಯಿ ಸಾಕೋದಿಲ್ಲಿ ಅಂತ ಅಲ್ವಾ? ನಾಯಿಗಳಿಗೆ ಹೆಸರಿಡ್ತೀವ? ನಾಯಿಗಳಿಗೆ ಹೆಸರಿಡ್ತೀವಿ. ಆ ಹೆಸರುಗಳನ್ನ ಕರೆದಾಗ ನಾಯಿ ಬಾಲ ಅಲ್ಲಾಡಿಸ್ಕೊಂಡು ನಮ್ಮ ಹತ್ರ ಬರುತ್ತೆ. ಅದಕ್ಕೆ ನಾವೇನು ಮಾಡಬೇಕು? ನಾಯಿನ ಪ್ರೀತಿಸಬೇಕು. ನಾಯಿಗೆ ಸಮಯಕ್ಕೆ ತಕ್ಕಂತೆ ಊಟ ಹಾಕಬೇಕು, ಇಂಜೆಕ್ಷನ್ ಹಾಕಿಸ್ಬೇಕು, ಸ್ನಾನ ಮಾಡಿಸ್ಬೇಕು, ಪೌಡ್ರ್ ಹಾಕಬೇಕು. ನೀವು ಹಾಕ್ಕೋತೀರ ಇಲ್ವೋ? ನಾಯಿಗೆ ಹಾಕಬೇಕು. ಇಲ್ಲ ಅಂತ ಹೇಳಿದ್ರೆ ಮನೇಲಿ ಇರೋಕ್ಕಾಗಲ್ಲ ಅಲ್ವಾ? ಈಗ ನಮ್ಮ ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿದ್ರೆ, ಪ್ರಾಣಿಗಳಿಗೆ ಒಳ್ಳೆ ಹೆಸರುಗಳನ್ನ ಇಡ್ತೀವಿ, ನಮ್ಮ ಮಕ್ಕಳಿಗಿಡೋದಿಲ್ಲ ಅಲ್ವಾ? ನಮ್ಮ ನಾಯಿಗಳ ಹೆಸರೆಲ್ಲ ನಮ್ಮ ನೆನಪಿಗೆ ತಂದ್ಕೊಳ್ಳಿ. ಒಳ್ಳೆ ಸಂತರುಗಳ ಹೆಸರುಗಳನ್ನು ಇಟ್ಬಿಡ್ತೀವಿ. ಮಕ್ಕಳಿಗೆ ಏನು ಇಡ್ತೀವಿ? ಜಿಮ್ಮಿ, ಜಾಕ್ ಅಂತ ಇಡ್ತೀವಿ ಅಲ್ವಾ? ಈಗ ಮನೆಯಲ್ಲಿ ನಾಯಿ ಇದ್ದು ಮಕ್ಕಳಿಗೆ ಹೆಸರಿಟ್ಟು, ನಾಯಿಗಳಿಗೆ ಸಂತರ ಹೆಸರು, ಮಕ್ಕಳಿಗೆ ನಾಯಿಗಳ ಹೆಸರು. ಈಗ ಕರೆದಾಗ ನಾಯಿನ ಕರೀತಾರ, ಮಕ್ಕಳನ್ನ ಕರೀತಾರ ಅಂತ ಗೊತ್ತಾಗಲ್ಲ. ಸುಮಾರು ಸಲ ಹೇಳ್ತೀವಿ, ಮಕ್ಕಳಿಗೆ ದೀಕ್ಷಾಸ್ನಾನ ಕೊಡಬೇಕಾದರೆ ಕ್ರೈಸ್ತಿಯ ಹೆಸರುಗಳನ್ನು ಇಡಿ, ಸಂತರುಗಳ ಹೆಸರುಗಳನ್ನು ಇಡಿ. ಯಾಕೆಂತ ಹೇಳಿದ್ರೆ, ಈ ವಾಂಟ್ಸ್ ದಟ್ ನೇಮ್, ಈ ರೆಸ್ಪಾನ್ಸ್ ಟು ದಟ್ ನೇಮ್.
1,00,000 ಜನ ಇದ್ದರೆ ನನ್ನ ಹೆಸರು ಆರೋಗ್ಯ ಸ್ವಾಮಿ ಅಂತ ಕೇಳಿದ್ರೆ ನನ್ನ ಕರೆದಿಲ್ಲ ಅಂತ ಹೇಳಿದ್ರು ಕೂಡ ಯಾರು ಕರೀತಾರೆ ಅಂತ ನೋಡ್ತೀನಿ. ಬಿಕಾಸ್ ದ ನೇಮ್ ಇಸ್ ದ ರೆಪ್ರೆಸೆಂಟೇಷನ್ ಆಫ್ ದಿಸ್ ಬೀಯಿಂಗ್. ಚೆನ್ನಾಗಿ ಮನಸ್ಸಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಯಾರೇ ದೀಕ್ಷಾ ಸ್ನಾನಕ್ಕೆ ಬಂದರೂ ಕೂಡ ನಿಮ್ಮ ಮಕ್ಕಳ ಹೆಸರುಗಳು ಸಂತರುಗಳ ಹೆಸರುಗಳನ್ನು ಪ್ರತಿಬಿಂಬಿಸಲಿ. ಸುಮ್ಮನೆ ಅವರು ನ್ಯೂಮರಾಲಜಿಯಲ್ಲಿ ಹೇಳಿದ್ರು, ಆಮೇಲೆ ಈ ಥರ ಹೆಸರಿಟ್ರೆ ಮಗು ಹೋಗಿ ಹಿಮಾಲಯ ಬೆಟ್ಟದ ಮೇಲೆ ಹೋಗಿ ಕೂತ್ಕೊಬಿಡ್ತಾನೆ ಅಥವಾ ದೊಡ್ಡ ಪರ್ವತಗಳನ್ನು ಹತ್ತುಬಿಡ್ತಾನೆ ಅಂತೆಲ್ಲ ಏನು ಯೋಚನೆ ಮಾಡಬೇಡಿ. ಹೆಸರುಗಳಲ್ಲಿ ಏನೂ ಇಲ್ಲ, ಹೆಸರುಗಳಲ್ಲಿ ಏನೂ ಇಲ್ಲ. ನಾನು ಬೇಗೂರಲ್ಲಿ ಇರಬೇಕಾದ್ರೆ ಈ ಹಳೇ ರಿಜಿಸ್ಟರ್, ಬ್ಯಾಪ್ಟಿಸಮ್ ರಿಜಿಸ್ಟರ್ ಫಾದರ್ಗೆ ಗೊತ್ತು, ಕಾಣಿಕರಾಜ್ಗೆ ಎತ್ತಿದ್ರೆ ಬರೀ ಅಂತಪ್ಪ, ಚಿನ್ನಪ್ಪ, ಆರೋಗ್ಯ ಸ್ವಾಮಿ, ಆರೋಗ್ಯ ಮೇರಿ ಈ ಥರನೇ ಸುಮಾರು 70-80 ವರ್ಷಗಳು. ಅದಾದಮೇಲೆ ಬರುತ್ತೆ ನೋಡ್ರಿ, ಕೆಲವೊಮ್ಮೆ ಆ ಉಚ್ಚಾರಣೆ ಕೂಡ ಬರೋದಿಲ್ಲ ನಮಗೆ, ಆ ಬಾಯಲ್ಲಿ ಕೂಡ ಹೋಗೋದಿಲ್ಲ. ನಾನೀಗ ಜ್ಞಾನಸ್ನಾನ ಕೊಡಬೇಕಾದ್ರೆ ಹೇಳ್ತೀನಿ, ಏನಮ್ಮ ಹೆಸರು ಹೇಳ್ತಾರೆ, ಮರ್ತೋಗ್ತೀನಿ. ಏನಮ್ಮ ಹೆಸರು ಕೇಳ್ತೀನಿ. ಅದರಿಂದಾಗಿ ನಿಮ್ಮ ದೀಕ್ಷಾ ಸ್ನಾನದಲ್ಲಿ ನಿಮ್ಮ ಮಕ್ಕಳಿಗೆ ಹೆಸರನ್ನು ಕೊಡುವಾಗ ಸಂತರುಗಳ ಹೆಸರುಗಳನ್ನು ಆರಿಸ್ಕೊಳ್ರಿ. ಯಾಕೆ ಕಾರಣನೂ ಹೇಳ್ತೀನಿ. ಈಗ ಒಬ್ಬ ಹುಡುಗನ ಹೆಸರು ಅಂತೋಣಿ ಅಂತ ಹೇಳಿದ್ರೆ, ಸಂತ ಅಂತೋಣಿಯವರು ಇಬ್ಬರಿದ್ದಾರೆ ಕನಿಷ್ಠ. ಇಬ್ಬರನ್ನ ನಾವು ಆಂಟನಿ ಕ್ಲಾರೆಟ್ ಅದೆಲ್ಲ ಬೇರೆ ಬೇರೆ ಇದೆ. ಒಣ ಅಂತೋಣಿಯವರು, ಪಾದುವ ಅಂತೋಣಿಯವರು. ಈ ಅಂತೋಣಿಯವ್ರ ಹೆಸರಿಟ್ಟಾಗ ಆ ಮಗುಗೆ ಆ ಅಂತೋಣಿಯವ್ರ ಬಗ್ಗೆ ಹೇಳ್ತೀವಿ, ಇವರು ನಿಮ್ಮ ಪಾಲಕ ಸಂತರು, ಇವರು ನೋಡಿ ಇವರಲ್ಲಿ ಇಂತಹ ಒಳ್ಳೆಯ ಗುಣಗಳಿದ್ದವು, ಇದನ್ನೆಲ್ಲ ನೀನು ಪಾಲಿಸ್ಕೊಂಡು ಹೋಗಂತ ಹೇಳ್ತೀವಿ. ಅವನಿಗೆ ಒಂದು ದಿನ ಬರುತ್ತೆ, ಜೂನ್ 13ನೇ ತಾರೀಕು ಸಂತ ಅಂತೋಣಿಯವರ ಹಬ್ಬ. ಆವತ್ತು ಅವನಿಗೆ ಹ್ಯಾಪಿ ಫೀಸ್ಟ್ ಅಂತ ಹೇಳ್ತೀವಿ. ಆಗ ಅವನು ಯೋಚನೆ ಮಾಡ್ತಾನೆ, ಯಾಕೆ ನನಗೆ ಫೀಸ್ಟು, ಅಂತೋಣಿನ ಯಾರು ಈ ಅಂತೋಣಿ, ಅವ್ರ ಬಗ್ಗೆ ಓದ್ತಾನೆ, ತಿಳ್ಕೊತಾನೆ, ಅವರಂತೆ ಇರುವುದಕ್ಕೆ ಪ್ರಯತ್ನ ಮಾಡ್ತಾನೆ. ಅದು ಬಿಟ್ಬಿಟ್ರೆ ನೀವು ಜಿಮ್ಮಿ ಜಾಕ್ ಅಂತ ಇಟ್ಟರೆ ಎಲ್ಲಿ ಹೋಗ್ತಾರೆ ಅವರು ಪಾಪ ಅಲ್ವಾ? ಅದರಿಂದ ತಂದೆ ತಾಯಿಗಳು ಮನಸ್ಸಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ದೀಕ್ಷಾ ಸ್ನಾನಕ್ಕೆ ನೀವು ಪ್ರಿಪೇರ್ ಆಗೋದಾದರೆ, ನೀವು ಜ್ಞಾನ ತಾಯಿ ತಂದೆ ಆಗಿರಬೇಕಾದ್ರೆ ತಂದೆ ತಾಯಿಗಳಿಗೆ ಹೇಳಿ, ಮಕ್ಕಳಿಗೆ ಒಳ್ಳೆಯ ಕ್ರೈಸ್ತ ಧರ್ಮಕ್ಕೆ ಸೀಮಿತವಾದ ಹೆಸರುಗಳನ್ನು ಮಕ್ಕಳಿಗಿಡಿ ಎಂಬುದಾಗಿ. ಇದು ಒಂದು ವಿಷಯ. ಇದು ಪ್ರಬೋಧನೆಯಲ್ಲಿ ಇಲ್ಲ, ಆದರೂ ನಾನು ಹೇಳಬೇಕು ಅಂತ ಹೇಳಿದೆ. ಈ ಕುರಿಗಾಹಿ ಪ್ರತಿಯೊಂದು ಕುರಿಯನ್ನು ಅರಿತಿರುತ್ತಾನೆ. ಹೇಗೆ ನಾವು ನಮ್ಮ ಸಾಕು ಪ್ರಾಣಿಗಳಿಗೆ ಹೆಸರನ್ನಿಟ್ಟು ಕರೀತೀವೋ ಅದೇ ರೀತಿ ಇವರುಗಳು ಕೂಡ ಹೆಸರುಗಳನ್ನಿಟ್ಟು ಕರೀತಿದ್ರು. ಅವ್ರನ್ನ ಕರೀತಿದ್ರೆ ಅವರು ಓಡಿ ಬರೋದು. ಅವ್ರಿಗೆ ಒಳ್ಳೆಯ ಆಹಾರವನ್ನು, ಹುಲ್ಲನ್ನು ಕೊಡುತ್ತಾ, ನೀರನ್ನು ಕೊಡುತ್ತಾ, ಮೇವನ್ನು ಕೊಡುತ್ತಾ ಅವರನ್ನು ಮುನ್ನಡೆಸ್ಕೊಂಡು ಹೋಗ್ತಿದ್ರು. ಅದು ಮಾತ್ರವಲ್ಲದೆ ಈ ಕುರಿಗಳಿಗೆ ಅಪಾಯ ಅಂತ ಹೇಳುವಾಗ ಅವರು ಮುಂದೆ ನಿಂತು ಈ ಕುರಿಗಳನ್ನು ಕಾಪಾಡ್ತಿದ್ರು. ಇದು ಸಾಮತಿ, ಇದು ವಾಸ್ತವ. ಈ ವಾಸ್ತವವನ್ನು ಯೇಸು ಸ್ವಾಮಿ ಹೇಳ್ತಾರೆ, ಸಾಮತಿಯಾಗಿ ಹೇಳ್ತಾರೆ. ಹೇಳಿದ ನಂತರ ಯೇಸು ಸ್ವಾಮಿ ಹೇಳ್ತಾರೆ, ನಾನೇ ನಿಜವಾದ ಸತ್ಯವಾದ ಕುರಿಗಾಹಿ. ಅಂದರೆ ನಾವೆಲ್ಲರೂ ಕೂಡ ಕುರಿಗಳು ಎನ್ನುವ ಮನೋಭಾವದಿಂದ ಅವರು ನಾನು ನಿಮ್ಮ ಕುರಿಗಾಹಿ ಎಂಬುದಾಗಿ ಹೇಳ್ತಾರೆ. ಸಾಮತಿಯಲ್ಲಿ ಹೇಳಿದ ಪ್ರಕಾರ ನಮ್ಮ ಪ್ರತಿಯೊಬ್ಬರನ್ನು ಕೂಡ ಹೆಸರಿಟ್ಟು ಕರೆಯುತ್ತಾರೆ. ನಾಟ್ ದಿಸ್ ಪಾಯಿಂಟ್. ಯೇಸು ಸ್ವಾಮಿ ನಿಮ್ಮ ಉತ್ತಮ ಕುರಿಗಾಹಿ, ಅವರು ನಿಮ್ಮನ್ನು ಹೆಸರಿಟ್ಟು ಕರೆಯುತ್ತಾರೆ. ದೇರ್ಫೋರ್ ಯುವರ್ ನೇಮ್ ಶುಡ್ ಬಿ ವರ್ದಿ ಇನಫ್ ಟು ಬಿ ಕಾಲ್ಡ್. ನಿಮ್ಮ ಹೆಸರುಗಳಲ್ಲಿ ಆ ಪಾವನತೆ ಇರಬೇಕು. ಪ್ರೀತಿಯ ಸಹೋದರ ಸಹೋದರಿಯರೇ, ಏಕೆಂತ ಹೇಳಿದ್ರೆ ಯೇಸು ಸ್ವಾಮಿ ನಿಮ್ಮನ್ನು ಹೆಸರಿಟ್ಟು ಕರೆಯುತ್ತಾರೆ. ಅಂದರೆ ತಂದೆ ತಾಯಿಗಳು ನಿಮ್ಮ ಮಕ್ಕಳಿಗೆ ದೀಕ್ಷಾ ಸ್ನಾನ ಕೊಡಬೇಕಾದರೆ ಯೇಸು ಸ್ವಾಮಿಯ ಪಾತ್ರವನ್ನು ವಹಿಸಿ ಆ ಮಕ್ಕಳಿಗೆ ಅರ್ಹತೆ ಉಳ್ಳ ಹೆಸರುಗಳನ್ನು ಇಡಬೇಕು. ಅಸಹ್ಯವಾದ ವಿಷಯಗಳನ್ನು ಆ ಒಂದು ಸಂಸ್ಕಾರಗಳಲ್ಲಿ ನಾವು ತೆಗೆಯಬಾರದು. ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸು ಸ್ವಾಮಿ ಹೆಸರಿಟ್ಟು ಪ್ರತಿಯೊಬ್ಬರನ್ನು ಕರೆಯುತ್ತಾರೆ. ಏಕೆಂತ ಹೇಳಿದ್ರೆ ಯೇಸು ಸ್ವಾಮಿ ಪ್ರತಿಯೊಬ್ಬರನ್ನು ಅರಿತಿದ್ದಾರೆ. ಯೆಶಾಯ ಪ್ರವಾದಿ ಹೇಳಿದ ಪ್ರಕಾರ, ಕುರಿಗಾಯಿ ಹೇಗೆ ಕುರಿಗಳನ್ನು ತನ್ನ ಹೃದಯದ ಪಕ್ಕ ಇರಿಸಿಕೊಂಡು ಅದಕ್ಕೆ ಮುತ್ತಿಟ್ಟು
ಕಾಪಾಡುತ್ತಾನೋ ಅದೇ ರೀತಿ ಯೇಸು ಸ್ವಾಮಿ ಪ್ರತಿಯೊಬ್ಬರನ್ನು ಕೂಡ ತಮ್ಮ ಅಂಗೈಯಲ್ಲಿಟ್ಟು ಕಾಪಾಡ್ತಾರೆ. ಇದನ್ನು ನಾವು ಯಾವಾಗಲೂ ಮರೆಯಬಾರದು. ಯೇಸು ಸ್ವಾಮಿಯ ಮರಣಕ್ಕೆ ಅದು ಅರ್ಥ. ಯೇಸು ಸ್ವಾಮಿ ನಿಜವಾದ ಕುರಿಗಾಯಿ. ಅವರು ಈ ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನೇ ತ್ಯಾಗ ಮಾಡುತ್ತಾರೆ. ಸೈತಾನನೆನ್ನುವ ಅಪಾಯ ಮನುಷ್ಯನ ಜೀವನವನ್ನು ಕಾಡುತ್ತಿರುವಾಗ ಆ ಮನುಷ್ಯನನ್ನು ಆ ಜೀವದಿಂದ ನಿತ್ಯ ಜೀವವನ್ನು ಕೊಡುವುದಕ್ಕಾಗಿ ಅವರು ತಮ್ಮನ್ನೇ ಸಮರ್ಪಿಸಿಕೊಳ್ಳುತ್ತಾ ತನ್ನ ಪ್ರಾಣವನ್ನು ತ್ಯಾಗ ಮಾಡಿ ಒಳ್ಳೆಯ ಕುರಿಗಾಯಿಯಾಗಿ ನಮ್ಮನ್ನು ಕಾಪಾಡುತ್ತಾರೆ. ಈ ಸತ್ಯವನ್ನು ನಾವು ಆಳವಾಗಿ ಅರಿತುಕೊಳ್ಳಬೇಕು. ಇಂದಿನ ಶುಭ ಸಂದೇಶದ ಕೊನೆಯ ಮಾತು ಅದೇ. ನಾನು ನನ್ನ ಕುರಿಗಳಿಗೆ ಜೀವವನ್ನು ಕೊಡಲು ಬಂದೆ. ಜೀವವನ್ನು ಕೊಡಲು ಬಂದೆ. ಯೇಸು ಸ್ವಾಮಿಯಲ್ಲಿ ನಮ್ಮ ಪ್ರತಿಯೊಬ್ಬರ ಜೀವ ಇದೆ. ಅವರು ಒಂದು ಕುರಿಗಾಹಿಯಾಗಿ ಕುರಿಗಳನ್ನಾಗಿ ನಮ್ಮನ್ನು ಸ್ವೀಕರಿಸುತ್ತಾ ಹೆಸರಿನಿಟ್ಟು ಕರೆಯುತ್ತಾ ಸಂರಕ್ಷಣೆಯನ್ನು ಕೊಡುತ್ತಾ ಆಹಾರವನ್ನು ಕೊಡುತ್ತಾ ನಮ್ಮ ಜೀವನವನ್ನು ಅವರು ಕಟ್ಟಿ ಎಬ್ಬಿಸುವಂತಹ ದೇವರಾಗಿದ್ದಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಕುರಿಗಾಹಿ ಎನ್ನುವ ಪಾತ್ರವನ್ನು ಹಳೆಯ ಒಡಂಬಡಿಕೆಯಲ್ಲಿ ನಾವು ಮತ್ತೆ ಮತ್ತೆ ಕೇಳೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಇವತ್ತು ಕೀರ್ತನೆ ಹಾಡ್ದು 23, ಪ್ರಭು ನನ್ನ ಕುರಿಗಾಹಿ ಇರಲು ಕುಂದುಕೊರತೆ ನನಗಿಲ್ಲ ಎಂಬುದಾಗಿ. ಕುಂದುಕೊರತೆ ನನಗಿಲ್ಲ ಎಂಬುದಾಗಿ. ಕುರಿಗಳಿಗೆ ಅಪಾಯ, ಕುರಿಗಳಿಗೆ ಒಂದು ನೋವು, ಕುರಿಗಳಿಗೆ ಒಂದು ಸೋಲು ಅಂತ ಹೇಳಿದ್ರೆ ಆ ಕುರಿಗಳು ಎಲ್ಲೋಗ್ಬೇಕು? ಕುರಿಗಾಯಿಯ ಬಳಿಗೆ ಹೋಗಬೇಕು. ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸು ಸ್ವಾಮಿ ತಮ್ಮ ಸಾಮರ್ಥ್ಯ ಹೇಳ್ತಾರೆ, ಕುರಿಗಾಹಿ ಕುರಿಗಳನ್ನು ಹೆಸರಿಟ್ಟು ಕರೆಯುವನು, ಕುರಿಗಳು ಕುರಿಗಾಹಿಯ ಸ್ವರವನ್ನು ಅರಿತಿದ್ದಾರೆ. ಇವತ್ತು ನಾವೆಲ್ಲ ಕೇಳಬೇಕಾದ ಪ್ರಶ್ನೆ ಇಷ್ಟೇ, ನಾವು ನಮ್ಮ ಕುರಿಗಾಹಿಯ ಸ್ವರವನ್ನು ಕಂಡುಹಿಡಿತಾ ಇದ್ದೀವಾ? ಕುರಿಗಾಹಿಯ ಸ್ವರವನ್ನು ಕಂಡುಹಿಡಿತಾ ಇದ್ದೀವಾ? ಕುರಿಗಾಯಿಯ ಸ್ವರ ಅಂತ ಹೇಳಿದ್ರೆ ಕುರಿಗಾಯಿಯ ಮಾತು, ಪದ, ವಾಕ್ಯ, ಅವರ ಚಿತ್ತ, ಇವುಗಳನ್ನು ಅರಿತು ನೆರವೇರಿಸುವ ಮನಸ್ಸು, ಆಸೆ, ಪ್ರಾರ್ಥನೆ ನಮ್ಮದಾಗಿದೆಯೇ? ಯೋಚನೆ ಮಾಡಬೇಕು. ಪ್ರೀತಿಯ ಸಹೋದರ ಸಹೋದರಿಯರೇ, ಇದು ಒಂದು ಕಡೆ. ಎಜೇಕಿಯೇಲ್ ಪ್ರವಾದಿಯ ಮುಖಾಂತರ ದೇವರು ಹೇಳ್ತಾರೆ, ನನ್ನ ಕುರಿಗಳನ್ನು ಈ ಮನುಷ್ಯರೆನ್ನುವ ಕುರಿಗಾಯಿಗಳ ಕರಗಳಲ್ಲಿ ಒಪ್ಪಿಸದೆ ಅವರು ಯಾರು ಕೂಡ ಅವರ ಒಳಿತಿಗಾಗಿ ದುಡಿಯಲಿಲ್ಲ. ಆದ ಕಾರಣ ಇನ್ನು ಮುಂದೆ ನಾನೇ ಅವರಿಗೆ ಕುರಿಗಾಹಿಯಾಗಿರುವೆನು. ಯೇಸು ಸ್ವಾಮಿ ಈ ಯೌವನನ ಶುಭ ಸಂದೇಶದಲ್ಲಿ ಹೇಳಿದ ಮಾತುಗಳು, ನಾನೇ ಉತ್ತಮವಾದ ಕುರಿಗಾಯಿ. ಆ ಮಾತುಗಳಲ್ಲಿ ಹಳೆಯ ಒಡಂಬಡಿಕೆಯ ಪ್ರಾರ್ಥನೆ, ಪ್ರವಾದನೆ, ಪ್ರವಚನ ನೆರವೇರಿದೆ. ಇವತ್ತು ನಮ್ಮ ಮನೆಗಳಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾದ ವಿಷಯ, ನಾವೆಲ್ಲರೂ ಕೂಡ ಯೇಸು ಸ್ವಾಮಿ ಆ ಮಂದೆಯಲ್ಲಿ ಕುರಿಗಳಾಗಿದ್ದೇವೆ. ಅರ್ಹತೆ ಉಳ್ಳ ಕುರಿಗಳಾಗಿರಬೇಕು. ಕುರಿಗಾಹಿಯ ಸ್ವರವನ್ನು ಅರಿತಿರುವವರಾಗಿರಬೇಕು. ಕುರಿಗಾಹಿಯ ತ್ಯಾಗವನ್ನು ಅರ್ಥ ಮಾಡಿಕೊಂಡು ಅವರ ಪ್ರೀತಿಯಲ್ಲಿ ಭಾಗವಹಿಸುವಂತಹ ಕುರಿಗಳಾಗಿ ನಾವು ಇರಬೇಕು. ತುಂಬ ಮುಖ್ಯ. ದೇರ್ಫೋರ್ ಪ್ರಾರ್ಥನೆ ಮಾಡಿ, ಒಳ್ಳೆಯ ವಿಷಯಗಳನ್ನು ಅಳವಡಿಸ್ಕೊಳ್ಳಿ, ಒಳ್ಳೆಯ ವಿಷಯಗಳನ್ನು ಮಾತಾಡಿ, ನಿಮ್ಮ ಕುಟುಂಬ ಎನ್ನುವ ಪವಿತ್ರ ಸ್ಥಾಪನೆಯಲ್ಲಿ ಪರಿಶುದ್ಧರಾಗಿ ಜೀವಿಸಲು ಪ್ರಯತ್ನ ಮಾಡಿ. That is how you begin to live in the flock of Christ. ಯೇಸು ಸ್ವಾಮಿ ಎನ್ನುವ ಕುರಿಗಾಹಿಯ ಮಂದೆಯಲ್ಲಿ ಇರುವ ಕುರಿಗಳು ತಪ್ಪು ಮಾಡೋ ಕುರಿಗಳಲ್ಲ, ತಪ್ಪು ಮಾಡೋ ಕುರಿಗಳಲ್ಲ. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರು ಪದೇ ಪದೇ ಹೇಳ್ತಾರೆ, ನನ್ನ ಕುರಿಗಳಿಗೆ ನಾನೇ ಕುರಿಗಾಹಿ ಆಗಿರುವೆನು, ನನ್ನ ಮಕ್ಕಳಿಗೆ ನಾನೇ ದೇವರಾಗಿರುವನು, ನನ್ನ ಮಕ್ಕಳಿಗೆ ನಾನೇ ರಾಜನಾಗಿರುವೆನು. ಆದ ಕಾರಣ ಯೇಸು ಸ್ವಾಮಿ ಹೇಳ್ತಾರೆ, ನನ್ನ ಶರೀರವನ್ನು ತಗೋ, ನನ್ನ ರಕ್ತವನ್ನು ತಗೋ, ನೀನು ನನ್ನೊಂದಿಗೆ ಇರು, ನಾನು ನಿನ್ನಲ್ಲಿಯೂ ನೀನು ನನ್ನಲ್ಲಿಯೂ ಮನೆ ಮಾಡುವಂತೆ ನಿನ್ನ ವಿಶ್ವಾಸ ನಂಬಿಕೆ ನಿಮ್ಮನ್ನು ಮುನ್ನಡೆಸಲಿ. ಇದು ಯೇಸು ಸ್ವಾಮಿಯ ಪ್ರಾರ್ಥನೆ, ಯೇಸು ಸ್ವಾಮಿಯ ಪ್ರಾರ್ಥನೆ. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರಲ್ಲಿ ನಂಬಿಕೆ ವಿಶ್ವಾಸವಿಡಿ. ಆ ನಂಬಿಕೆ ವಿಶ್ವಾಸಕ್ಕೆ ಅರ್ಹತೆ ಉಳ್ಳ ಜೀವನವನ್ನು ಜೀವಿಸಲು ಪ್ರಯತ್ನ ಮಾಡಿ. ನಮ್ಮ ಹೆಸರುಗಳನ್ನು ಕರೆದು ನಮ್ಮನ್ನು ಪ್ರೀತಿಸುವ ಯೇಸು ಸ್ವಾಮಿ ನಮ್ಮನ್ನು ಸದಾ ಕಾಲಕ್ಕೂ ಕೈ ಹಿಡಿದು ಒಂದು ತಂದೆ ಹಾಗೆ ತಾಯಿಯಾಗಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದುಕೊಂಡು ಹೋಗ್ತಾರೆ. ಅಂತಹ ದೇವರಲ್ಲಿ ಇನ್ನೂ ಹೆಚ್ಚಾಗಿ ನಂಬಿಕೆ ವಿಶ್ವಾಸವಿಡುತ್ತಾ ಆ
ಮಂದಿಯಲ್ಲಿ ಜೀವಿಸುವ ಅರ್ಹತೆಯನ್ನು ಪಡೆಯುವಂತಹ ಒಳ್ಳೆಯ ಜೀವನವನ್ನು ನಾವು ಅಳವಡಿಸಿಕೊಂಡು ಹೋಗುವಂತಹ ವರವನ್ನು ದೇವರು ನಮ್ಮೆಲ್ಲರಿಗೂ ದಯಪಾಲಿಸಲಿ ಎಂದು ಭಕ್ತಿಯಿಂದ ಪ್ರಾರ್ಥಿಸೋಣ. ಆಮೆನ್.